ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ. ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ದಿನ ಹೈದರಾಬಾದಿ ಗ್ರೀನ್ ಚಿಕನ್ ಕರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈವನ್ ನೀವು ಸ್ವಲ್ಪ ಚಾಪ್ಸ್ ಥರನೂ ಮಾಡ್ಕೋಬೋದು, ಲೈಕ್ ಗ್ರೇವಿ ಬೇಕು ಅಂದರೆ ಗ್ರೇವಿ ಕೂಡ ಮಾಡ್ಕೋಬೋದು. ಬನ್ನಿ ಅದಕ್ಕೆ ಬೇಕಾಗಿರೋಂಥ ವಸ್ತುಗಳು ನೋಡ್ಕೊಂಬರೋಣ. ಮೊದಲನೇದಾಗಿ ಇಲ್ಲಿ 3 ಹಸಿರು ಮೆಣಸಿನ್ಕಾಯಿ ತೊಗೊಳ್ಳಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತೆಗೆದುಕೋಬೇಕಾಗತ್ತೆ. 2 ಇಂಚಿನಷ್ಟು ಶುಂಠಿ, ಒಂದು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಆನಂತರ ಒಂದು 8 ಗೋಡಂಬಿನ ತೆಗೆದಿಟ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಒಂದು 4 ಕಡ್ಡಿ, ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಗಾತ್ರದನ್ನ ತೆಗೆದಿಟ್ಕೊಂಡಿದ್ದೀನಿ. ಒಂದು ದಪ್ಪ ಗಾತ್ರದ ಈರುಳ್ಳಿನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ. ಆನಂತರ ಸ್ನೇಹಿತರೆ, ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ನಷ್ಟು, ಜೀರಿಗೆ ಪುಡಿ ಒಂದು 1/4 ಟೀ ಸ್ಪೂನ್ನಷ್ಟು, ಧನಿಯಾ ಪುಡಿ 1 ಟೀ ಸ್ಪೂನ್ನಷ್ಟು, ಆನಂತರ ಗರಂ ಮಸಾಲ ಇದು ಕೂಡ 1 ಟೀ ಸ್ಪೂನಷ್ಟು. ಆನಂತರ ಅದಲ್ಲದೆ ಸ್ನೇಹಿತರೆ, 1 ನಿಂಬೆ ಹಣ್ಣು ಬೇಕಾಗುತ್ತೆ. ಆನಂತರ ಮೊಸರು ಒಂದು 100 ml ಅಷ್ಟು ತೆಗೆದುಕೊಂಡ್ರೆ ಸಾಕು. ಒಂದು 3 ಪೀಸ್ ಚಕ್ಕೆ, ಒಂದು 5 ಲವಂಗ, ಒಂದು 3/4ರಿಂದ 1 kg ಕೋಳಿನ ಕ್ಲೀನ್ ಮಾಡಿ ರೆಡಿ ಮಾಡಿಸಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡ್ರೆ ಸಾಕು. ಆನಂತರ ಒಂದು ದಪ್ಪ ಗಾತ್ರದ ಈರುಳ್ಳಿ, ಅದಲ್ಲದೆ ಸ್ನೇಹಿತರೆ ಫುಡ್ ಕಲರ್ ಬೇಕಾಗುತ್ತೆ, ಅದರಲ್ಲೂ ಹಸಿರು ಕಲರು, ಯಾಕಂದರೆ ಹಸಿರು ಗ್ರೀನ್ ಚಿಕನ್ ಅಲ್ವಾ ಮಾಡ್ತಾ ಇರೋದು. ಸೊ ಹಾಗಾಗಿ ಮೊದಲನೇದಾಗಿ ಒಂದು ಬೌಲ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆನಂತರ ಗೋಡಂಬಿ, ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಈ ಶುಂಠಿ ನೋಡಿ, ಈ ಬೆಳ್ಳುಳ್ಳಿ, ಆನಂತರ ಈ ಶುಂಠಿ ನೋಡ್ತಿದ್ದೀರಾ ಅಲ್ವಾ, ಆನಂತರ ಈ ಹಸಿರು ಮೆಣಸಿನ್ಕಾಯಿ ಇದೆಲ್ಲವನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಬರೋಣ. ನೋಡಿ ಈಗಾಗಿದೆ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ. ಈಗ ಬನ್ನಿ ಮ್ಯಾರಿನೇಷನ್ಗೆ ಏನೇನು ವಸ್ತುಗಳು ಬೇಕು, ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಬೌಲ್ಗೆ ಚಿಕನ್ ತೆಗೆದುಕೊಂಡು ಜೀರಿಗೆ ಪುಡಿ, ಈ ಮೆಣಸಿನ ಪುಡಿ, ಈ ಧನಿಯಾ ಪುಡಿ, ಆನಂತರ ಈ ಗರಂ ಮಸಾಲ ನೋಡಿ ಇದೆಲ್ಲವನ್ನು ಹಾಕ್ಕೋಬೇಕಾಗತ್ತೆ. ಆನಂತರ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ಕೊಳ್ಳಿ. ನೆನಪಿದೆ ಅಲ್ವಾ, ಈರುಳ್ಳಿ, ಕೊತ್ತಂಬರಿ, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದು. ಈಗ ನೋಡಿ ಈ ಫುಡ್ ಕಲರ್ನ ಒಂದು 2 ಚಿಟಿಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು 100 ml ಅಷ್ಟು ಮೊಸರು ಹಾಕ್ಕೊಳ್ಳಿ. ಸ್ನೇಹಿತರೆ, ಜಾಸ್ತಿ ಹುಳಿ ಬಂದಿರಬಾರ್ದು, ಮೊಸರು ನೆನಪಿನಲ್ಲಿರಲಿ. ಒಂದು ಅರ್ಧ ಓಳ್ನಷ್ಟು ನಿಂಬೆಹಣ್ಣು, ನಾವಿಲ್ಲಿ ಯಾವುದೇ ರೀತಿ ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅರ್ಧ ಓಳು ನಿಂಬೆಹಣ್ಣಾದರೆ ಸಾಕು, ಇನ್ನೂ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ಈಗ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮಸಾಲೆ ಒಂದಕ್ಕೊಂದು ಬೆರಿಬೇಕು, ಆ ರೀತಿ ಇರಬೇಕು. ಸೊ ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಹಿಡಿಯತ್ತೆ. ಚೆನ್ನಾಗಿ ಹಿಡಿದಾಗ ನಿಮ್ಮ ಚಿಕನ್ನು ತುಂಬ ಜ್ಯೂಸಿಯಾಗಿ, ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸೊ ಈಗ ನೋಡಿ ಎಲ್ಲ ಮಿಕ್ಸ್ ಆಯಿತು. ಈಗ ಮಿನಿಮಮ್ ಅಂತ ಅಂದರೂ 2ರಿಂದ 3 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಎತ್ತಿಟ್ಬಿಡೋಣ. ಕೆಳಗಡೆ ಇಡಿ, ಐಸ್ ಬಾಕ್ಸಲ್ಲೆಲ್ಲ ಇಡ್ಲಿಕ್ಕೆ ಹೋಗ್ಬಿಡಿ. ಮಿನಿಮಮ್ಮು ಒಂದು 2ರಿಂದ 3 ಗಂಟೆಗಳ ಕಾಲನಾದರೂ ಎತ್ತಿಡಬೇಕಾಗತ್ತೆ. ಈಗ ನೋಡಿ 3 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ. ಈಗ ನಾನು ಒಂದು ಪಾತ್ರೆ, ಕಡಾಯಿ ತೊಗೊಂಡ್ರೆ ಬೆಸ್ಟು, ಬಟ್ ನೀವು ಕುಕ್ಕರಲ್ಲಿ ಮಾಡ್ತೀನಿ ಅಂದರೂ ಕೂಡ ನಡೆಯುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಒಂದೇ ಒಂದು ವಿಷಿಲ್ ತೆಗೆದುಕೊಂಡ್ರೆ ಸಾಕಾಗುತ್ತೆ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ತಾ ಇದ್ದಾಗೇ ಈ ಚಕ್ಕೆ ಮತ್ತು ಈ ಲವಂಗ ಹಾಕ್ಕೊಳ್ತಾ ಇದ್ದೀನಿ, ಎರಡನ್ನೂ ಹಾಕ್ಕೊಂಡು ಆನಂತರ ಇಮಿಡಿಯೇಟು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಶೇಕಡ ಒಂದು 50% ಚೆನ್ನಾಗಿದು ಬೇಯಬೇಕಾಗತ್ತೆ. ಚೆನ್ನಾಗಿ ಬೆಂದಷ್ಟು ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಇದಕ್ಕೇ ಈ ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಣಗಿರುವಂತಹ ಮೆಂತ್ಯ ಸೊಪ್ಪು ಅಂತ ಸಿಗುತ್ತೆ. ಕಸೂರಿ ಮೇಥಿ ಅಂತ ಕೇಳಿದ್ರೆ ಯಾರು ಬೇಕಾದರೂ ಅಂಗಡಿನಲ್ಲಿ ಕೊಡ್ತಾರೆ. ಈಗ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಗಂಟೆಗಳ ಕಾಲ ನಾನು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಸೊ ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ಏನಿದೆ ಇದರಲ್ಲಿ, ಪಾತ್ರೆಯಲ್ಲಿ ಇರೋವಂಥ ಮಸಾಲೆನ ಎಲ್ಲವನ್ನು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನಿಮಗೆ ನೀರಿನ ಅವಶ್ಯಕತೆ ಇದೆ ಅಂದರೆ ಮಾತ್ರ ಹಾಕ್ಕೋಬೇಕು, ಯಾವಾಗ ಮಧ್ಯದಲ್ಲಿ. ಈಗ ಹಾಗೆಯೇ ಐ ಫ್ಲೇಮ್ನಲ್ಲಿ ಮಿನಿಮಮ್ ಅಂದರೂ ಒಂದು 5 ನಿಮಿಷಗಳ ಕಾಲ ಐ ಫ್ಲೇಮ್ನಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ. ಐ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಮತ್ತು ನೀರು ಹಾಕಿಲ್ಲದೆ ಇರೋದ್ರಿಂದ ಸೀದೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ನೋಡ್ಕೊಳ್ತಾ ಅವಾಗವಾಗ ತಿರುಗಿಸ್ಕೋಬೇಕಾಗತ್ತೆ. ಆನಂತರ ಸ್ನೇಹಿತರೆ, ನಾನಿಲ್ಲಿ ಏನು ಮಾಡಿದ್ದೀನಿ, ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮಿನಿಮಮ್ ಅಂತ ಅಂದ್ರೂ 5 ನಿಮಿಷಗಳ ಕಾಲ ಚೆನ್ನಾಗಿದನ್ನು ಬೇಯಿಸ್ಕೊಳ್ಳೋಣ. ಅದು ಹೈ ಫ್ಲೇಮ್ನಲ್ಲೇ. ಮಧ್ಯೆ ಈ ರೀತಿ ತಿರುಗಿಸ್ಕೊಳ್ತಾ ಇರಿ, ಇಲ್ಲ ಅಂತ ಅಂದರೆ ಸೀದೋಗೋಂಥ ಚಾನ್ಸಸ್ ಅಥವಾ ತಳ ಹತ್ತೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.
ಈಗ ನೋಡಿ ಫ್ಲೇಮ್ನ ಫುಲ್ ಕಡಿಮೆ ಮಾಡ್ತಾಯಿದ್ದೀನಿ. ಈಗ ಅದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮಿನಿಮಮ್ ಅಂದರೂ 10ರಿಂದ 12 ನಿಮಿಷ ಅಥವಾ ನಿಮ್ಮ ಚಿಕನ್ ಬೇಯೋ ತನಕ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ಈಗ ನೋಡಿ ಆಗಿದೆ. ನಾನು ಲಿಡ್ನ ಮೇಲ್ಗಡೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಚೂರು ಕೂಡ ನೀರು ಹಾಕಿಲ್ಲ. ಇನ್ ಕೇಸ್ ನಿಮಗೆ ನೀರಿನ ಅವಶ್ಯಕತೆ ಇದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ನೋಡಿ ಸ್ವಲ್ಪ ಕೊತ್ತಂಬರಿ ಪುದೀನ ಸ್ವಲ್ಪ ಗಾರ್ನಿಷಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದು ಚಪಾತಿ ಜೊತೆ, ಪೂರಿ ಜೊತೆ, ಕುಲ್ಚಾ ಜೊತೆ, ರೋಟಿ ಜೊತೆ ಎಲ್ಲಾದ್ರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡೋಗುತ್ತೆ. ಈವನ್ ಗೀ ರೈಸ್ ಕೂಡ ತುಂಬ ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೊಂಡೋಗುತ್ತೆ. ಹೈದ್ರಾಬಾದಿ ಬಿರಿಯಾನಿ ಜೊತೆ ಅಂತೂ ಮಾಡಿಸಿದಂತಹ ರೆಸಿಪಿ. ಈಗ ನೋಡಿ ಫ್ಲೇಮ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಾ ಅಲ್ವಾ ಹೈದ್ರಾಬಾದಿ ಗ್ರೀನ್ ಚಿಕನ್ ಯಾವ ರೀತಿ ಮಾಡೋದು ಅಂತ. ನೀವು ಇದೇ ಕರಿ ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹೆಚ್ಚಿಸ್ಕೊಂಡ್ರೆ ಕರಿ ಆಗುತ್ತೆ. ಇಲ್ಲ ಮೇಡಮ್ ನನಗೆ ಈ ರೀತಿ ಡ್ರೈ ಆಗೇ ಇರಬೇಕು ಅಂತ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಸೊ ನೋಡಿದ್ರಿ ಅಲ್ವಾ, ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.